ಗೊತ್ತಿರ್ಲಿಲ್ವಲ್ಲ ನಮ್ಮ ಅಪ್ಪಂಗಾಗ ಈ ರೆಬಲ್ ಆಗುತ್ತೆ ಇದು ಅಂತ ಹೇಳಿ. ಹಾಗಾಗಿ ತುಂಬಾ ಕಡಿಮೆ ಅವಾಗೆಲ್ಲ ಸ್ವಲ್ಪ ಏನ್ ಹೇಳ್ತಾರೆ ಅದು ಬಿಟ್ಟಿದ್ರು ನಮ್ಮನ್ನ. ಸಿಕ್ಕಾಪಟ್ಟೆ ಭಯ ನಮ್ಗಂತೂ ನಮ್ಮ ಅಪ್ಪ ಅಂದ್ರೆ. ಅಯ್ಯೋ ಎಷ್ಟು ಭಯ ಅಂದ್ರೆ ನಮ್ಮಪ್ಪ ಅಯ್ಯೋ ನಾವು ಸಣ್ಣವ್ರು ಇದ್ದಾಗ ಹೆಂಗಿತ್ತು ಗೊತ್ತಾ ಅಂದಾಗ ಮಾತ್ರ ನಾವು ಆಚೆ ಕಡೆ ಬಂದು ನಮ್ಮ ಅಪ್ಪನ ಹತ್ರ ಧೈರ್ಯವಾಗಿ ಕುತ್ಕೊಂಡು ಕೇಳಿಸ್ಕೊತಾ ಇದ್ವಿ ಆ ಸ್ಟೋರಿನ. ಅದು ಹೊರತು ಪಡಿಸಿದ್ರೆ ನಮ್ಮ ಅಪ್ಪನ ಎದುರು ಕುತ್ಕೊಂಡು ಊಟ ಮಾಡೋದು ಭಯನೇ ನಮ್ಗೆ. ತಟ್ಟೆಲಿ ಅನ್ನ ವೇಸ್ಟ್ ಮಾಡೋ ಹಂಗಿಲ್ಲ, ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೋಬೇಕು. ಆಮೇಲೆ ಹೋಟ್ಲಿಗೆ ಹೋಗ್ಬಿಟ್ರಂತೂ ನಮ್ಮಪ್ಪ ಮುಖ ಹಿಂಗೆ ನೋಡೋರು, ಕಂಡವೋ ಇಲ್ಲ ನಂಗೆ ತಿಂತವ ಹಂಗ ಅಂತ ಹೇಳಿ ಆ ಥರ ಎಲ್ಲ ಬೈದ್ ಬಿಡೋರಲ್ಲ. ನಮ್ಗೆ ಆ ಭಯಕ್ಕೆ ಅರ್ಧ ಹೋಗ್ತಿರ್ಲಿಲ್ಲ ಒಳಗಡೆ, ಸಾಕಪ್ಪ ಅಂತ ಹಂಗಾಗ್ಬಿಡೋದು. ಅಷ್ಟು ಭಯ ಆಯ್ತು ನಮ್ಗೆ ಅಪ್ಪ ಅಂದ್ರೆ. ಸೊ ಈ ತರ ಹಿಂಗೆ ನಾನು ಕಲೆ ನನಗೆ ಅರಿದೆ ಆಯ್ತು. ಈಗ ಅದೇನೋ ಒಂದು ಎಸೆನ್ಸ್ ಇತ್ತು, ಫೈನ್, ಕಂಪ್ಲೀಟ್ಲಿ ಅಗ್ರಿ. ಹೌದು. ಬಟ್ ಒಂದು ಚಿಕ್ಕ ವಯಸ್ಸಲ್ಲಿ ಓದ್ತಾ ಇರ್ಬೇಕಾದ್ರೆ ಈಗ 10th ಹಿಂಗೇನೋ ಮಾಡ್ತಾ ಇರ್ಬೇಕು, ಒಂದು ಡ್ರೀಮ್ ಅಂತ ಒಂದು ಬರುತ್ತೆ ಯಾವುದೇ ವಿದ್ಯಾರ್ಥಿ. ಆಕ್ಚುಲಿ ಏನ್ ಗೊತ್ತಾ, ನಂಗೆ ಆರ್ಮಿಲಿ ಏನಾದ್ರೂ ಪರ್ಸ್ಯೂ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ತುಂಬಾ ಜನ ನನ್ಗೆ ಹೆಂಗ್ ರೇಗ್ಸೋರು, ನಿನ್ಗ ಸ್ಟ್ರೆಂತ್ ಇಲ್ಲ, ನಿಂಗ ಹೈಟ್ ಇಲ್ಲ, ಆ ತರ ಈ ತರ ಹಂಗೆಲ್ಲ ಮಾಡೋರು. ಬಟ್ ನಾವೊಂದು ಪ್ರಯತ್ನ ಮಾಡೋಣ, ಅದ್ರಲ್ಲಿ ಏನಿದೆ. ನಮ್ಮ ಅದೃಷ್ಟ ಹೇಗಿದೆಯೋ ಏನೋ ಯಾರಿಗ್ ಗೊತ್ತು. ಒಟ್ ನನ್ಗೇನು ಅದೊಂದು ಯೂನಿಫಾರ್ಮ್ ನನ್ನ ಲೈಫಲ್ಲಿ ಸಾಯಕ್ ಮುಂಚೆ ಹಾಕ್ಬೇಕು ಅಂತ ಒಂದು ಆಸೆ ಇತ್ತು ನಂಗೆ. ಸೊ ತುಂಬ ಟ್ರೈ ಮಾಡಿದ್ವಿ ನಾವು. ಕೊನೆಗೆ ನನ್ಗೆ ಸ್ವಲ್ಪ ನನ್ನ ರೈಟ್ ಆರ್ಮ್ ನನಗೆ ಜಾಯಿಂಟ್ ಕಟ್ ಆಗಿರೋದ್ರಿಂದ ಐ ಕುಡೆಂಟ್ ಗೋ. ಅದರ್ವೈಸ್ ಏನಾದರೂ ಒಂದು ಟ್ರೈ ಮಾಡ್ಬೋದಿತ್ತು ಅಂಥೇಳಿ ಸುಮಾರು ಜನ ಸರ್ಗಳು ಕೂಡ ಪಾಪ ನನಗೋಸ್ಕರ ತುಂಬ ಕಷ್ಟಪಟ್ಟರು. ನಾ ಕಾಲೇಜ್ ಓದಬೇಕಾದ್ರೆ, ಡಿಗ್ರಿ ಓದಬೇಕಾದ್ರೆ NCC ಎಲ್ಲ ಮಾಡಿ RDC-ವರ್ಗೂ ಎಲ್ಲ ಹೋಗಿ ಬಂದಿದ್ವಿ. ನನ್ನ ಪ್ರೈಡ್ ನಮಗೆ ಆ ಟೈಮಲ್ಲಿ. ಅದೇ ನನ್ನ ಲೈಫಲ್ಲಿ ನನ್ನ ದೊಡ್ಡ ಸಾಧನೆ. ನಾನು ಏನಾದರೂ ಒಂದು ಮಾಡಿದ್ದೀನಿ, ಎದೆ ತಟ್ಕೊಂಡು ಹೇಳ್ಕೊತೀನಿ ಅಂತಂದ್ರೆ RDC-ನೇ ನನ್ನ ಮೊದಲನೇ ಸಾಧನೆ. ಸೊ ಆ ತರದೆಲ್ಲ ಏನೇನೋ ಟ್ರೈ ಮಾಡಿ ಕಡೆಗೆ ಅದು ಸೈನಿಕ ಅಥವಾ ಆ ಒಂದು ಭಾವನೆ ಬರ್ಬೇಕಂದ್ರೆ ಅದಕ್ಕೆ ಏನಾದ್ರೂ ಪ್ರೇರಣೆ ಅಂತಿದ್ಯಾ, ಅಥವಾ ಸಿನಿಮಾಗಳ ಇನ್ಫ್ಲೂಯೆನ್ಸ್ ಆಯ್ತಾ, ಅಥವಾ ಎಂತ ಸೈನಿಕರನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿದ್ದ ಹೆಂಗೆ? ಅಂದ್ರೆ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ. ಬಿಕಾಸ್ ನಾವು ಯಾವ್ದಾದ್ರು ಒಂದು ಸ್ಕೂಲ್ ಫಂಕ್ಷನ್ಗೆ ಯಾರೋ ಆರ್ಮಿ ಆಫೀಸರ್ ಬಂದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡೋರು, ಅವ್ರಿಗೆ ಸಲ್ಯೂಟ್ ಮಾಡ್ತಿದ್ರು. ಆಮೇಲೆ ನಂಗೆ ಅದೊಂಥರ ಈ ದೇಶದ ಸಿಟ್ಟು ಜಾಸ್ತಿ, ನನಗೆ ಸ್ವಲ್ಪ ಸಿಡುಕು ಜಾಸ್ತಿ. ನಾನು ಯಾರಾದ್ರೂ ಏನಾದ್ರೂ ಸ್ವಲ್ಪ ನನಗೇನೋ ಅನ್ಈಸಿ ಆಗೋ ಥರದ್ದು ಏನೋ ನನ್ನ ಸುತ್ತಮುತ್ತ ನಡೀತಿದೆ ಅಂದ್ರೆ ಐ ವಿಲ್ ಸ್ಟಾಪ್ ದಟ್. ಇದು ಸರಿ ಇಲ್ಲ ನೀವು ಮಾಡ್ತಾ ಇರೋದು ಅಂತ ನಾನು ಹೇಳ್ಬಿಡ್ತೀನಿ. ನನ್ನ ಕೈಯಲ್ಲಿ ಆದ್ರೆ ನಾನು ಸ್ಟಾಪ್ ಮಾಡ್ಬಿಡ್ತೀನಿ ನಾನು. ಸೊ ಆ ಥರದ್ದು ಒಂದು ಮನೋಭಾವ ಇದ್ದಿದ್ರಿಂದ ನನಗೆ ಇದು ನಾನು ಏನಾದ್ರು ಸರಿ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಒಂದು ಪವರ್ ಇರ್ಬೇಕು. ಅದು ಪವರ್ ಇನ್ ಆರ್ಮಿ ಇಸ್ ದ ಪವರ್, ಅಷ್ಟೇ ನನಗೆ ಗೊತ್ತಿದ್ದು. ಸೊ ನಾನು ಅದು ತಪ್ಪು ಅಂತ ಹೇಳಿದ್ರೆ ಅವಾಗ ಜನ ನನ್ನ ಮಾತು ಕೇಳ್ತಾರೆ, ಆ ಥಾಟ್ ಇತ್ತು ನನ್ನ ತಲೆಯಲ್ಲಿ. ಸೊ ಹಾಗಾಗಿ ನಾನು ಆರ್ಮಿನೇ ಚೂಸ್ ಮಾಡ್ಕೋಬೇಕು. ಸೊ ಏನಾದ್ರೂ ದೇಶಕ್ಕೋಸ್ಕರ ಏನಾದ್ರೂ ಒಂದು ಮಾಡಬೇಕು ಅನ್ನೋ ಥರ. ಅದೇ ಟೈಮ್ಗೆ ಅಂಬರೀಷ್ ಸರ್ದು ಹೇಳಿ ಬಂದೇ ಮಾತರ ಸಿನಿಮಾ ಎಲ್ಲ ಬರೋದಲ್ಲ, ಅದ್ರಲ್ಲೆಲ್ಲ ವಾವ್ ಮೈ ಗಾಡ್ ಆರ್ಮಿ. ಆಮೇಲೆ ರವಿಚಂದ್ರನ್ ಸರ್ದು ಸಿಪಾಯಿ ಸಿನಿಮಾ, ಆಮೇಲೆ ಈ ಪುಟಾಣಿ ಏಜೆಂಟ್ 1, 2, 3 ಅದ್ರಲ್ಲೆಲ್ಲ ಅರ್ಜುನ್ ಸರ್ಜಾ ಸರ್ ಅವರು ಪಲ್ಟಿ ಎಲ್ಲ ಹೊಡೆದು ಎಲ್ಲ ಇದು ಮಾಡೋರು. ಇವ್ರ ತರ ಇರ್ಬೇಕು ಗುರು ಇದ್ರೆ ಅಂತ. ಹಾಗಾಗಿ ಸ್ವಲ್ಪ ನಂಗೆ ಈ ಪೊಲೀಸ್ ಆಗ್ಬೇಕು, ಈ ಆರ್ಮಿ ಆಗ್ಬೇಕು. ಅವಾಗ ಜನರಿಗೆ ಬಾಯ್ ಮುಚ್ಕೊಂಡು ನನ್ನ ಮಾತು ಕೇಳು ಅನ್ನೋದನ್ನ ನಾವು ಹೇಳ್ಬೋದು, ಅವ್ರಿಗೆ ಆ ಧೈರ್ಯ ಇರುತ್ತೆ, ಕಮಾಂಡಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ಗೆ ಅದನ್ನ ಆರ್ಮಿ ಆಗ್ಬೇಕು, ಏನಾದ್ರೂ ಒಂದು ಆರ್ಮಿ ಪರ್ಸ್ಯೂ ಮಾಡ್ಬೇಕು. ಕಡೆ ಎಲ್ಲ ಈ ಆರ್ಮಿದ ಯಾವ್ದೋ ಒಂದು ವೆಹಿಕಲ್ ಹೋದಾಗ ಅವರಿಗೆ ಬಾಯ್ ಮಾಡೋದು ಈ ತರದೆಲ್ಲ. ನನಗೆ ಈಗ್ಲೂ ಯಾವ್ದಾದ್ರು ನನ್ನ ಕಣ್ ಮುಂದೆಗಡೆ ಆರ್ಮಿ ಡ್ರೆಸ್ ಹಾಕೊಂಡು ಪಾಸ್ ಆಗ್ಬಿಟ್ರೆ ನಂಗೆ ಯು ಡೋಂಟ್ ಬಿಲೀವ್ ನಂಗೆ ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ ಗೊತ್ತಾ, ರೋಮಾಂಚನ ಆಗ್ಬಿಡುತ್ತೆ ನನ್ಗೆ ಅವ್ರನ್ನ ನೋಡ್ತಿದ್ರೆ. ನನ್ನ ಅರಿವಿಗೆ ಬರ್ದೆ ನಾನು ಅವ್ರಿಗೆ ಹಿಂಗೆ ಸಲ್ಯೂಟ್ ಮಾಡ್ತಾ ಇರ್ತೀನಿ. ನಮ್ದ್ರಲ್ಲಿ ಒಂದು ಸುಮ್ಮನೆ ಸಲ್ಯೂಟ್ ಅಂದ್ರೆ ನಮ್ಗೆ NCC ಎಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ನನ್ನ ಅರಿವಿಗೆ ಬರ್ದೇನೆ ನಾನು ಅದರ ಸಲ್ಯೂಟ್ ಮಾಡ್ತಿರ್ತೀನಿ ಅವರಿಗೆ. ಬಟ್ ಅದೊಂಥರ ಜರ್ನಿ, ಅದೊಂದು ಚಿಕ್ಕ ಕೊರಗಿದೆ ನನಗೆ. ನಾನು ಏನಾದರೂ ಒಂದು ದೇಶಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು. ತುಂಬ ಜನ ನಿನ್ನ ಮಗಳು ನಿಂತರಾನೇ ಆಗ್ತಾಳೆ, ನಿನ್ನ ಮಗಳು ನಿಂತರಾನೇ ಆಗ್ತಾಳೆ. ನನಗೆ ಇಲ್ಲ, ಅವಳು ಅಟ್ಲೀಸ್ಟ್ ಸೋಲ್ಜರ್ ಆಗಬೇಕು. ಅವಳಾದ್ರೂ ಆ ಬಟ್ಟೆ ಹಾಕೊಂಡು ನಾನು ಮುಂದೆ ಬಂದು ನಿಂತ್ಕೋಬೇಕು. ಮಮ್ಮಿ ನಾನು ದೇಶಕ್ಕೋಸ್ಕರ ನಾನು ಹೋರಾಡ್ತೀನಿ, ಸಮಥಿಂಗ್ ಲೈಕ್ ದ್ಯಾಟ್. ನಮಗೆ ವಿದ್ಯೆ ಕೊಟ್ಟಿದೆ, ಜಾಗ ಕೊಟ್ಟಿದೆ, ಒಳ್ಳೆ ಸಂಸ್ಕಾರ ಕೊಟ್ಟಿದೆ, ಒಳ್ಳೆ ಧರ್ಮ ಕೊಟ್ಟಿದೆ. ದೇಶಕ್ಕೆ ನಾವು ಏನಾದ್ರೂ ಕೊಡ್ಬೇಕು ಅನ್ನೋದು ನನ್ನ ತುಂಬಾ ದೊಡ್ಡ ಆಸೆ ನನಗೆ. ನನ್ನ ಮನೇಲಿ ಯಾರಾದ್ರೂ ಒಬ್ರು ಗಂಡು ಮಕ್ಕಳು ಆರ್ಮಿಗೆ ಹೋಗ್ಬೇಕು ಅಂತ ಇಲ್ಲ ನೋ, ಸಾಕು ಅಪ್ಪ ದೇವರೇ, ಸಾಕು. ನನ್ನ ಅಳಿಯಂಗೂ ಅಷ್ಟೇನೆ. ಅವ್ನೇನಾದ್ರೂ ಆಟ ಸಾಮಾನು ಕೇಳಿದ್ರೆ ನಾನು ಅವ್ನು ಏನೇ ಕೇಳಿದ್ರು ನಾನು ಗನ್ನೆ ಕೊಡ್ಸೋದು, ಅವ್ನು ಏನ್ ಕೇಳಿದ್ರು ನಾನು ಗನ್ನೆ ಕೊಡ್ಸೋದು. ಆಮೇಲೆ ಆರ್ಮಿ ಜೀಪ್ ಎಲ್ಲ ಬರುತ್ತಲ್ಲ ಗಾಡಿಗಳು, ಅದನ್ನೇ ಕೊಡ್ಸೋದು. ಅವ್ನು JCB ಕೊಡೋದು, JCB ಇದನ್ನ ತಗೋ ನೋಡೋದು, ಆರ್ಮಿ ಗನ್ನು ಬುಲೆಟ್ ಇಟ್ಕೊಂಡು ಡಿಗಿ ಶೂಟ್ ಮಾಡ್ಬೋದು ಅಂತ ಅವರಿಗೂ ಹುಚ್ಚಿಡಿಸ್ಬಿಟ್ಟಿರ್ತೀನಿ ನಾನು. ಸೊ ಆ ಥರ ಏನೋ ಒಂದು ಕೂತ್ಬಿಟ್ಟಿದೆ ನನಗೆ ತಲೆಯಲ್ಲಿ. ಆರ್ಮಿ ಅಂದ್ರೇನೆ ಒಂದು ಗ್ರೇಟ್, ಅದಕ್ಕೆ ಪುಣ್ಯ ಬೇಕು. ಆ ಥರ ಆರ್ಮಿ ಪರ್ಸ್ಯೂ ಮಾಡೋದಕ್ಕೆ, ದೇಶ ಕಾಯೋದಕ್ಕೆ ಒಂದು ಪುಣ್ಯ ಬೇಕು ಅನ್ನೋದೊಂದು ನಾವು ಪಡ್ಕೊಂಬರ್ಲಿಲ್ಲ ಅಷ್ಟೇ ಅದನ್ನ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.